ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಮಾಡಬೇಕು ಈಸಿಯಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಈ ಮೆಥಡಲ್ಲಿ ನೀವು ಥ್ರೆಡ್ ಪೈಪಿಂಗನ್ನು ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ನೋಡಿ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾವು ಕ್ರಾಸ್ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡು ಕ್ರಾಸ್ ಪೀಸ್ಗಳನ್ನ ಯಾವ ರೀತಿ ಜಾಯಿನ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ ಎಲ್ ಶೇಪಲ್ಲಿ ನಾವು ಈ ರೀತಿ ಕ್ಲಾತನ್ನು ಇಟ್ಕೊಂಡು ಕ್ರಾಸಾಗಿ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಫ್ರೆಂಡ್ಸ್, ಅರ್ಥ ಆಗ್ತಿದೆ ಅಂದ್ಕೊಳ್ತಾ ಇದ್ದೀನಿ. ಎಲ್ ಶೇಪಲ್ಲಿ ನಾವು ಕ್ಲಾತನ್ನು ಇಟ್ಕೊಂಡು ಕ್ರಾಸಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಎಲ್ಲ ಕ್ರಾಸ್ ಪೀಸ್ಗಳನ್ನ ನಾವು ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೆ ಇಲ್ಲಿ ನಾನು ಒರಿಜಿನಲ್ ಪೈಪಿಂಗ್ ಅಂದರೆ ನಾವು ಪೈಪಿಂಗ್ ಕೊಡೋದು ಒರಿಜಿನಲ್ ಕ್ಲಾತ್ ಬಂದು ನಾನಿಲ್ಲಿ 1 ಇಂಚು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಲೈನಿಂಗ್ ಬಂದು 1.25 ಇಂಚು ಈ ರೀತಿ ಕ್ರಾಸ್ ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೋಡಿ ಈ ಲೈನಿಂಗ್ ಪೀಸ್ಗಳನ್ನ ಕೂಡ ನಾವು ಈ ರೀತಿ ಎಲ್ ಶೇಪಲ್ಲಿ ಇಟ್ಕೊಂಡು ನಾವು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಕ್ರಾಸಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವು ಈ ರೀತಿ ಕ್ರಾಸಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಫ್ರೆಂಡ್ಸ್, ನೋಡಿ ಎಲ್ಲ ಲೈನಿಂಗ್ ಪೀಸ್ಗಳು ನಾನು ಇದೇ ರೀತಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಜಾಯಿನಿಂಗ್ ಮಾಡಬೇಕಾದ್ರೂ ಕೂಡ ನೀವು ವಿಡಿಯೋನ ನೀಟಾಗಿ ಅಬ್ಸರ್ವ್ ಮಾಡಿ. ಫ್ರೆಂಡ್ಸ್, ನಾನು ಯಾವ ರೀತಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ನೋಡಿ, ಒಂದು ಜಾಯಿನ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದನ್ನು ಈ ರೀತಿ ಜಾಯಿನ್ ಮಾಡಬೇಕಾದ್ರೆ ನಾವು ನೋಡಿ ಕ್ಲಾತನ್ನು ಈ ರೀತಿ ಜಾಯಿನ್ ಮಾಡಿರೋದನ್ನು ಈ ರೀತಿ ತಗೊಂಡು ಇಲ್ಲಿ ಇದನ್ನು ಮತ್ತೆ ರಿವರ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ನೀವು ಜಾಯಿನ್ ಮಾಡಿಕೊಂಡ್ರೆ ನಿಮ್ಗೇನು ಖರ್ಚುಗಳಿರುತ್ತೋ ಅದೆಲ್ಲ ಒಂದೇ ಸೈಡ್ ಬರುತ್ತೆ. ಈಗ ಎಕ್ಸೆಸ್ ಇರುವಂಥ ಕ್ಲಾತನ್ನು ನಾವು ಜಾಯಿಂಟ್ಸ್ ಹತ್ರ ಎಕ್ಸೆಸ್ ಇರುವಂಥ ಕ್ಲಾತನ್ನು ಟ್ರಿಮ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಮೆಥಡಲ್ಲಿ ನೀವು ಥ್ರೆಡ್ ಪೈಪಿಂಗನ್ನು ಮಾಡಿದ್ರೆ ಬಿಗಿನರ್ಸ್ ಕೂಡ ತುಂಬ ಈಸಿ ಆಗುತ್ತೆ. ಈಗ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾವು ಸಿಂಗಲ್ ಫುಟ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ರೈಟ್ ಸಿಂಗಲ್ ಫುಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ರೈಟ್ ಸಿಂಗಲ್ ಫುಟನ್ನು ಈ ರೀತಿ ಹಾಕ್ಕೊಂಡು ನಮಗೊಂದು ಸ್ಪ್ಯಾನರಿಂದ ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಅದನ್ನು ನಾನಿಲ್ಲಿ ಸ್ಪ್ಯಾನರ್ ನಂಬರ್ ಬಂದು 7, 8 ಸ್ಪ್ಯಾನರ್ ಇದೆ. ಸ್ಪ್ಯಾನರನ್ನು ತಗೊಂಡು ಈ ರೀತಿ ನೀವು ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ. ಈ ರೀತಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಫೂಟನ್ನು. ಈಗ ಒರಿಜಿನಲ್ ಥ್ರೆಡ್ ಪೈಪಿಂಗೋಸ್ಕರ ನಾನು ನೋಡಿ ಒರಿಜಿನಲ್ ಕ್ಲಾತ್ಗೆ ಸೆಂಟರಲ್ಲಿ ಈ ರೀತಿ ಥ್ರೆಡನ್ನು ಇಟ್ಟು ಅರ್ಧಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗನ್ನು ಹಾಕ್ಕೋತಾ ಇದ್ದೀನಿ. ಈ ರೀತಿ ಸೆಂಟರ್ಗೆ ಥ್ರೆಡನ್ನು ಇಟ್ಕೊಂಡು ಈ ರೀತಿ ಆ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಈಸಿ ಮೆಥಡಲ್ಲಿ ಮಾಡ್ಕೋಬೋದು. ಫ್ರೆಂಡ್ಸ್, ಬಟ್ ಅದು ಹೇಗೆ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಈಸಿ ಪ್ರೊಸೆಸ್ ಏನು ಅಂತ ನಿಮಗೆ ಗೊತ್ತಿರಬೇಕು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ನೊಂದ್ಸಲಿ. ಸ್ಪ್ಯಾನರ್ ನಂಬರ್ ಬಂದು 7, 8 ಆ ಸ್ಪ್ಯಾನರನ್ನು ತೊಗೊಂಡು ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀಡಲ್ ಬಂದು ನಮಗೇನು ಪಾಯಿಂಟ್ ಇರುತ್ತೋ ಆ ಪಾಯಿಂಟ್ ಹತ್ರದಿಂದ ಫೂಟನ್ನು ಸ್ವಲ್ಪ ಈ ರೀತಿ ಜರುಗಿಸ್ಕೋಬೇಕಾಗುತ್ತೆ ನೀವು ಆ ಸ್ಪ್ಯಾನರನ್ನು ಯೂಸ್ ಮಾಡಿಕೊಂಡು. ಆಗ ಮಾತ್ರ ನಿಮಗೆ ಥ್ರೆಡ್ ಪೈಪಿಂಗ್ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಫ್ರೆಂಡ್ಸ್, ಈಗ ನಾವೇನು ಲೈನಿಂಗ್ ಪೀಸನ್ನು ಕೂಡ ಜಾಯಿನ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೆ 1/4 ಇಂಚಿಗೆ ನಾವು ಈ ಥ್ರೆಡ್ ಪೈಪಿಂಗ್ ನೋಡಿ ಒರಿಜಿನಲ್ ಥ್ರೆಡ್ ಪೈಪಿಂಗ್ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಫ್ರೆಂಡ್ಸ್, ಕಂಪಲ್ಸರಿ ಲೈನಿಂಗಿಗೆ 1/4 ಇಂಚು ನೀವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ 1/4 ಇಂಚಿಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ.
ನಾವೇನು ಮತ್ತೆ ಖರ್ಚಿದೆಯೋ ಅದು ನಮಗೆ ಕೆಳಗಡೆಗೆ ಫೋಲ್ಡ್ ಆಗಿರಬೇಕು ಫ್ರೆಂಡ್ಸ್. ಲೈನಿಂಗ್ ಪೀಸದ್ದು ಏನು ನಮಗೆ ಖರ್ಚಿರುತ್ತೋ ಅದು ಕೆಳಗಡೆಗೆ ಇರಬೇಕು. ಈ ರೀತಿ 1/4 ಇಂಚಿಗೆ ನೀವು ಒರಿಜಿನಲ್ ಥ್ರೆಡ್ ಪೈಪಿಂಗ್ ಪೀಸನ್ನು ಲೈನಿಂಗ್ ಪೀಸಿಗೆ ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿದ್ರಲ್ವ ನಾನು ಯಾವ ರೀತಿ ಅಟ್ಯಾಚ್ ಮಾಡಿದ್ದೀನಿ ಅಂತ. ಈಗ 1/4 ಇಂಚ್ ಇವಾಗ ನಮಗೇನು ಎಕ್ಸೆಸ್ ಇದೆಯೋ ಆ ಕ್ಲಾತನ್ನು 1/4 ಇಂಚ್ ನಮ್ಮ ಮಾರ್ಜಿನ್ ಬಿಟ್ಕೊಂಡು ಕಟ್ ಮಾಡಬೇಕು ಫ್ರೆಂಡ್ಸ್. 1/4 ಇಂಚಷ್ಟು ಮಾರ್ಜಿನ್ನ ಬಿಟ್ಕೊಂಡು ನಮಗೇನು ಎಕ್ಸೆಸ್ ಕ್ಲಾತ್ ಇದೆಯೋ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿ ಈ ರೀತಿ ಪೀಸನ್ನು ರೆಡಿ ಮಾಡ್ಕೊಂಡ್ಮೇಲೆ ಈಗ ನಾನು ಮತ್ತೆ ಸಿಂಗಲ್ ಫುಟ್ನ ಚೇಂಜ್ ಮಾಡ್ತಾಯಿದ್ದೀನಿ. ನಾನು ಲೆಫ್ಟ್ ಫುಟನ್ನು ಯೂಸ್ ಮಾಡಿದೆ, ಈಗ ನಾನು ರೈಟ್ ಫುಟನ್ನು ಯೂಸ್ ಮಾಡ್ತಾಯಿದ್ದೀನಿ. ರೈಟ್ ಫುಟಿಂದ ಯೂಸ್ ಮಾಡಿದ್ರೆ ನಮಗೆ ಥ್ರೆಡ್ ಪೈಪಿಂಗ್ ತುಂಬ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೆಕ್ಗೆ ಬ್ಲೌಸ್ ನೆಕ್ಗೆ ನಾವು ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ರೈಟ್ ಫುಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಫುಟನ್ನು ಕೂಡ ಅಷ್ಟೇ ಇದೇ ಸ್ಪ್ಯಾನರಿಂದ ನಾನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಪ್ಯಾನರ್ ಸಹಾಯದಿಂದ ನಮಗೇನು ನೀಡಿಲ್ ಪಾಯಿಂಟ್ ಇದೆಯೋ ಅಲ್ಲಿಂದ ಫೂಟನ್ನು ಸ್ವಲ್ಪ ಜರುಗಿಸ್ಕೋಬೇಕು ಫ್ರೆಂಡ್ಸ್. ಆಗ ನಮಗೆ ಥ್ರೆಡ್ ಪೈಪಿಂಗ್ ತುಂಬಾ ಫಿನಿಶಿಂಗ್ ಬರುತ್ತೆ. ಈಗ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಆ ಪೀಸನ್ನು ನೋಡಿ, ಒರಿಜಿನಲ್ ಥ್ರೆಡ್ ಪೈಪಿಂಗ್ ಪೀಸ್ ಕೆಳಗಡೆಗೆ ಇಟ್ಕೊಂಡು ಮೇಲ್ಗಡೆ ಲೈನಿಂಗ್ ಪೀಸನ್ನು ಇಟ್ಕೊಂಡು ನಾನು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ನೋಡಿ. ನಾವು 1/4 ಇಂಚಿಗೆ ಈ ರೀತಿ ಮಾರ್ಜಿನನ್ನು ಬಿಟ್ಕೊಂಡು ನಾನು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನಮಗೆ ಆಲ್ರೆಡಿ ಮೇಲೆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ಚು ಕಾಣಿಸ್ತಾ ಇರುತ್ತೆ, ಅದೇ ಸ್ಟಿಚ್ ಮೇಲೆ ನಾವು ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಬಿಗಿನರ್ಸ್ ಟ್ರೈ ಮಾಡಿ ಫ್ರೆಂಡ್ಸ್. ಥ್ರೆಡ್ ಪೈಪಿಂಗ್ ತುಂಬಾ ಈಸಿ ಅನಿಸುತ್ತೆ ನಿಮಗೆ ಈ ಮೆಥಡಲ್ಲಿ ಮಾಡಿದ್ರೆ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಸಮವಾಗಿ ಒಂದೇ ರೀತಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ. ಈ ಮೆಥಡಲ್ಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಈಗ ಅಲ್ಲಲ್ಲಿ ಈ ರೀತಿ ಟಕ್ಸನ್ನು ಇಟ್ಕೊಳ್ಳಿ, ನೆಕ್ ಪೂರ್ತಿ ಈ ರೀತಿ ಟಕ್ಸನ್ನು ಇಟ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನೆಕ್ ಪೂರ್ತಿ ಟಕ್ಸನ್ನು ಇಟ್ಕೊಂಡು ನಾವೇನು 1/4 ಇಂಚ್ ಮಾರ್ಜಿನ್ಗೆ ಬಿಟ್ಟು ಸ್ಟಿಚ್ ಮಾಡ್ಕೊಂಡಿರ್ತೋ ಆ ಮಾರ್ಜಿನ್ಗೆ ಈ ಲೈನಿಂಗ್ ಪೀಸ್ ಏನಿರುತ್ತೋ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ನಾವೇನು ಮಾರ್ಜಿನ್ ಬಿಟ್ಟಿರ್ತೀವೋ ಆ ಮಾರ್ಜಿನ್ಗೆ ಈ ರೀತಿ ಲೈನಿಂಗ್ ಪೀಸನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಆ ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ಇನ್ನೊಂದು ಸ್ಟಿಚ್ಚನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಥ್ರೆಡ್ ಪೈಪಿಂಗ್ ತುಂಬ ನೀಟಾಗಿ ಇರುತ್ತೆ. ಈ ರೀತಿ ನಾವೇನು 1/4 ಇಂಚ್ ಖರ್ಚು ಬಿಟ್ಟಿರ್ತೀವೋ ಆ ಖರ್ಚನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ನಾವು ಸ್ಟಿಚ್ಚನ್ನು ಹಾಕೊಳ್ಳೋದ್ರಿಂದ ಥ್ರೆಡ್ ಪೈಪಿಂಗು ತುಂಬ ಟೈಟಾಗಿ ಇರುತ್ತೆ ಫ್ರೆಂಡ್ಸ್. ನಮಗೆ ಅಲ್ಲೇ ಯಾವುದೇ ರೀತಿ ಲೂಸ್ ಇರೋದಿಲ್ಲ, ಲೂಸ್ ಬಂದಿದೆ ಅಂತ ಅನಿಸೋದಿಲ್ಲ. ಒಂದೇ ಸಮವಾಗಿ ನಮಗೆ ಥ್ರೆಡ್ ಪೈಪಿಂಗು ಕಾಣಿಸುತ್ತೆ. ಈ ರೀತಿ ನಾವೇನು 1/4 ಇಂಚ್ ಖರ್ಚು ಬಿಟ್ಟಿದ್ದು ಆ ಖರ್ಚನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಲೈನಿಂಗ್ ಪೀಸ್ ಏನಿರುತ್ತೋ ಆ ಲೈನಿಂಗನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಪ್ರೀವಿಯಸ್ ವಿಡಿಯೋಸಲ್ಲಿ ನಾನು ಒಂದು ಮೆಥಡ್ ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಟ್ಟಿದ್ದೀನಿ. ಇದು ಸೆಕೆಂಡ್ ಮೆಥಡು, ಯಾವ ರೀತಿ ನಾವು ಥ್ರೆಡ್ ಪೈಪಿಂಗನ್ನು ತುಂಬ ಈಸಿಯಾಗಿ ಬಿಗಿನರ್ಸ್ ಕೂಡ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲರೂ ನೋಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಈಗ ನೋಡಿ ಈ ರೀತಿ ನಾವೇನು 1/4 ಇಂಚಿಗೆ ಫೋಲ್ಡ್ ಮಾಡಿರ್ತೀವಿ, ಈಗ ಎಕ್ಸೆಸ್ ಏನಿರುತ್ತೋ ಆ ಕ್ಲಾತನ್ನು ನಾನು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಏನು ಎಕ್ಸೆಸ್ ಇರುತ್ತೋ ಆ ಕ್ಲಾತನ್ನು ನಾನು ಈ ರೀತಿ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ನೋಡಿ 1/4 ಇಂಚಷ್ಟು 1/2 ಇಂಚಷ್ಟು ಕ್ಲಾತನ್ನು ಮುಂದೆ ಬಿಟ್ಟು ನಾವು ಸ್ಟಿಚ್ ಮಾಡಿರ್ತೀವಿ, ಅದನ್ನು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೀವು ಎಮ್ಮಿಂಗ್ ಆದರೂ ಮಾಡ್ಕೋಬೋದು, ಇಲ್ಲ ಅಂದರೆ
ನೀವು ಪಾಯಿಂಟ್ ಅಂದರೆ ಒಂದು 1/4 ಇಂಚಿಗೆ ನೀವು ಒಂದು ಪಾಯಿಂಟೆಡ್ ಸ್ಟಿಚ್ಚನ್ನು ಕೂಡ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಎಮ್ಮಿಂಗ್ ಮಾಡ್ತಾಯಿಲ್ಲ, ಸ್ಟಿಚ್ಚನ್ನೇ ಹಾಕ್ತಾಯಿದ್ದೀನಿ. ನೋಡಿ ರೌಂಡ್ ಶೇಪಲ್ಲಿ ಈ ರೀತಿ ಕ್ಲಾತನ್ನು ಈ ರೀತಿ ರೌಂಡಾಗಿ ನೀವು ತಿರುಗಿಸ್ಕೋಬೇಕು ಫ್ರೆಂಡ್ಸ್. ಆಗ ಮಾತ್ರ ನಿಮಗೆ ಈ ರೀತಿ ತಿರುಗಿಸ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಫ್ರಿಲ್ಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್. ಆ ರೌಂಡ್ ಸರ್ಕಲ್ಸ್ ಏನಿರುತ್ತೋ ಆ ರೌಂಡ್ ಶೇಪ್ ಆದರೆ ನಿಮ್ಗೆ ಯಾವುದೇ ರೀತಿ ಫ್ರಿಲ್ಸ್ ಬರೋದಿಲ್ಲ. ಈ ರೀತಿ ನಾನು ಪಾಯಿಂಟೆಡ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿ 1/4 ಇಂಚಿಗೆ ನಮ್ಮದೇನು ಕೆಳಗಡೆ 1/4 ಇಂಚಿಗೆ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದು ಆ ಫೋಲ್ಡಿಂಗ್ ಮೇಲೆ ನಮಗೆ ಈ ಸ್ಟಿಚ್ ಬೀಳಬೇಕು. ನೋಡಿ ನಾನು ಮತ್ತೆ ಇಲ್ಲಿ ರೌಂಡ್ ಶೇಪ್ ಹತ್ರ ಈ ರೀತಿ ಕ್ಲಾತನ್ನು ಜರುಗಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಜರುಗಿಸ್ಕೊಂಡ್ರೆ ನಮ್ಗೆ ಯಾವುದೇ ರೀತಿ ಫ್ರಿಲ್ಸ್ ಬರೋದಿಲ್ಲ. ನೋಡಿ ಈ ರೀತಿ ಕ್ಲಾತನ್ನು ಜರುಗಿಸ್ಕೋಬೇಕು ಹಿಂದೆಗಡೆ ಒಂದು ಹ್ಯಾಂಡಿಂದ. ನೋಡಿ ಸ್ಟ್ರೈಟಾಗಿ ಸ್ಟಿಚ್ ಮಾಡಬೇಕಾದ್ರೆ ನಾನು ಯಾವುದೇ ರೀತಿ ಹ್ಯಾಂಡನ್ನು ಹಿಂದೆಗಡೆ ಇಟ್ಕೊಂಡಿಲ್ಲ. ಬಟ್ ನಾವೇನು ಸರ್ಕಲ್ಸ್ ಹತ್ರ ಅಥವಾ ರೌಂಡ್ ಹತ್ರ ನಾವು ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಕ್ಲಾತನ್ನು ಈ ರೀತಿ ಸೈಡಿಗೆ ಎಳ್ಕೊಂಡು ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ಆಗ ಮಾತ್ರ ನಮಗೆ ಥ್ರೆಡ್ ಪೈಪಿಂಗ್ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯೂಸ್ಫುಲ್ ಆಗಿದ್ದರೆ ಖಂಡಿತವಾಗ್ಲೂ ವಿಡಿಯೋನ ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಔಟ್ಪುಟ್ಟು ಎಷ್ಟು ನೀಟಾಗಿ ಕಾಣಿಸ್ತಿದೆ ಥ್ರೆಡ್ ಪೈಪಿಂಗ್ ಅಂತ. ಖಂಡಿತವಾಗ್ಲೂ ಈ ಮೆಥಡಲ್ಲಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.